ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಮೆಂತ್ಯ ಸೊಪ್ಪಿನಿಂದ ನೀವು ಪರಾಠ, ಪಲ್ಯ, ಸಾಂಬಾರು ಏನೇನೋ ಮಾಡ್ಕೊಂಡಿರ್ತೀರಿ. ನಾನೊಂದು ಹೊಸ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಸಿನೂ ಟೇಸ್ಟಿನೂ. ಮತ್ತು ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ. ಇಲ್ಲಿ ನಾನು ದೊಡ್ಡ ಬಟ್ಲೆ 1 ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಚಿನುಮುರಿಯನ್ನು ತೊಗೊಂಡಿನ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನೇನಂತೀವಿ, ನಾವು ಗೊಳ ಚಿನುಮುರಿ ಅಂತಲೇ ಕರಿತೀವಿ. ಇನ್ನೊಂದು ಬೆಳಗಾವಿ ಚಿನುಮುರಿನೂ ಬರ್ತದೆ. ನಿಮ್ಮ ಕಡೆ ಯಾವ ಚಿನುಮುರಿ ಇದಾವಲ್ರಿ ಅದನ್ನು ನನಗೆ ತೊಗೊರಿದ್ದೀನಿ. ಇದನ್ನು ಕೆಲವರು ಮಂಡಕ್ಕಿ ಅಂತಲೂ ಕರೀತಾರೆ. ಈ ಚಿರುಮುರಿಯನ್ನು ಏನು ಮಾಡ್ತೀನಿ ರೀ, ಇದಕ್ಕೆ ನೀರು ಹಾಕೋತೀನಿ ರೀ. ನೋಡಿ, ಆ ನೀರನ್ನು ಮಿಕ್ಸ್ ಮಾಡಿ ಆ ಚಿರುಮುರಿ ಸ್ವಲ್ಪ ಮೆತ್ತಗಾಗಬೇಕು ರೀ. ಅದಕ್ಕನ್ನೇ ಆ ನೀರಿನಲ್ಲಿ ಹಾಕಿಬಿಟ್ಟಿದ್ದೀನಿ. ಒಂದು 5 ನಿಮಿಷ ನೆನೆ ಇಡ್ತೀನಿ ರೀ. ನೋಡಿ, 5 ನಿಮಿಷ ಆದಮೇಲೆ ಏನಾಗ್ತದೆ ರೀ, ಸಾಫ್ಟ್ ಆಗಿರ್ತಾವೆ ನೋಡಿರಿ. ಇವು ಗೊಳ ಚಿರುಮುರಿ ಅಂತಲೂ ಬೆಳಗಾವಿ ಚಿರುಮುರಿಗಿಂತ ಬೇಗನೆ ಸಾಫ್ಟ್ ಆಗ್ತವೆ. ನೋಡಿರಿ, ಈಗ ಇದನ್ನು ಬೇರೆ ಪಾತ್ರೆಗೆ ಈ ರೀತಿ ನೀರನ್ನು ಹಿಂಡಿಬಿಟ್ಟು ತೊಗೋತೀನಿ ರೀ. ಮನೆಯಲ್ಲಿರುವ ಸಾಮಗ್ರಿಗಳನ್ನ ಬಳಸಿನೇ ತುಂಬ ಟೇಸ್ಟಿಯಾಗಿ ಮಾಡ್ತಾಯಿದ್ದೀನಿ ನೋಡಿ. ಅದಕ್ಕೆ ನಾನು ಒಂದು ದೊಡ್ಡ ಬಟ್ಲೆ 1 ಬಟ್ಲ ಅಂದ್ರೆ ಒಂದು 2 ಬಟ್ಲಾಗಷ್ಟು ಚಿರುಮುರಿಯನ್ನು ತೊಗೊಂಡಿದ್ದೇನೆ ನೋಡಿ. ಈಗ ನಾನು ಕತಕ ಸೈಡಿಗೆ ಇಡ್ತೇನೆ ರೀ. ಈಗ ಇದನ್ನು ಈ ಪಾತ್ರೆಗೆ ಹಾಕೋತೀನಿ ರೀ. ಅದೇ ಪಾತ್ರೆಗೆ ನೀರನ್ನು ತಗೊಂಡಿದ್ದೀನಿ ನೋಡಿ. ಅದು 2 ಬಟ್ಲು ಚುರುಮುರಿ ಹಾಕೊಂಡ್ರೆ ಅವಾಗ ನೆನೆದು ಬಿಟ್ಟು ಏನಾಗ್ತೈತಿ 1 ಬಟ್ಲಾಗಷ್ಟು ಆಗ್ತದೆ ರೀ ಅದು. ನೋಡಿ, ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟು ಎಳೆ ಮೆಂತ್ಯ ಸೊಪ್ಪನ್ನು ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೀವು ಮೆಂತ್ಯ ಸೊಪ್ಪಿನ ಬದಲು ಇಲ್ಲಿ ಏನು ಮಾಡ್ಬೋದು, ಪಾಲಕ್ ಸೊಪ್ಪನ್ನಾದ್ರೂ ಹಾಕ್ಬೋದು. ಇಲ್ಲ ಮೆಂತ್ಯ ಸೊಪ್ಪಿನ ಕ್ವಾಂಟಿಟಿ ನೀವು ಇನ್ನೂ ಸ್ವಲ್ಪ ಜಾಸ್ತಿನ ಹಾಕ್ತೀನಿ ಅಂದ್ರೆ ನಡೀತದೆ ರೀ, ಅದನ್ನೂ ಹಾಕ್ಬೋದು, ನಡೀತದೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿಯನ್ನು ಉದ್ದುದ್ದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೀವು ಸಣ್ಣದಾಗಿ ಕಟ್ ಮಾಡಿನೂ ಹಾಕಿದ್ರೆ ನಡೀತದೆ ನೋಡಿ. ಇಲ್ಲಿ ನಾನು 2 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಒಂದು 5 ಬೆಳ್ಳುಳ್ಳಿ ಹೆಸರನ್ನ ಈ ರೀತಿ ಪೇಸ್ಟ್ ಮಾಡಿ ಹಾಕತ್ತೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಇಲ್ಲ ಹಸಿ ಮೆಣಸಿನ್ಕಾಯಿ ತುಂಬ ಖಾರ ಅನ್ನಿಸ್ತದೆ ಅಂದ್ರೆ 1 ಮೆಣಸಿನ್ಕಾಯನ್ನು ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಒಂದು ಅರ್ಧ ಸ್ಪೂನಾಗಷ್ಟು ಸಕ್ಕರೆ ಹಾಕ್ತೀನಿ ರೀ. ಸ್ವಲ್ಪ ಮೆಂತ್ಯ ಸೊಪ್ಪಿಂದ ಏನಾದ್ರು ಕೈ ಅಂಶ ಅನ್ನಿಸಿತ್ತಂದ್ರೂ ಅದಕ್ಕೆ ಕಡಿಮೆ ಆಗ್ತದೆ. ಒಂದು ಅರ್ಧ ಸ್ಪೂನಾಗಷ್ಟು ಗರಂ ಮಸಾಲ, ಇಲ್ಲ ನಮಗೆ ಸಕ್ಕರೆನೇ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಿ ನಡೀತದೆ. 1/4 ಟೀ ಸ್ಪೂನಾಗಷ್ಟು ಅರಿಶಿನ, ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅಂದರೂ ನೀವು ಖಾರ ನೋಡ್ಕೊಂಡು ಹಾಕೋರಿ. ಒಂದು ಅರ್ಧ ಸ್ಪೂನಾಗಷ್ಟು ಜೀರಿಗೆ ಪುಡಿ, ಇದು ಹುರಿದಿರುವ ಜೀರಿಗೆ ಪುಡಿ. 1 ಸ್ಪೂನಾಗಷ್ಟೇ ನಿಂಬೆ ರಸನ ಹಾಕೊಂಡ್ರಿ. ಇಲ್ಲಾಂದ್ರೆ ನೀವು ಒಂದು ಅರ್ಧ ಸ್ಪೂನಾಗಷ್ಟು ಚಾಟ್ ಮಸಾಲ ಆದರೂ ಹಾಕ್ರಿ, ನಡೀತದೆ ನೋಡಿ. ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿರಿ. ಅದು ಮೆಂತ್ಯ ಸೊಪ್ಪದೆಲ್ಲ ತೊಳೆದು ಕಟ್ ಮಾಡಿದೆಲ್ಲ ಎಲ್ಲನೂ ನೀರು ಬಿಟ್ಕೋತದ್ರಿ ಅದು. ಇಲ್ಲೊಂದು ಅರ್ಧ ಸ್ಪೂನಾಗಷ್ಟೇ ಕರಿ ಮತ್ತು ಬಿಳಿ ಎಳ್ಳು 2 ಮಿಕ್ಸ್ ಆಗ್ಯಾವ್ರಿ. ಇದನ್ನು ಹಾಕ್ತಾಯಿದ್ದೀನಿ. ಟೇಸ್ಟೂ ಚೆನ್ನಾಗಿ ಬರ್ತದೆ ಮತ್ತು ಇದು ಸ್ಕಿನ್ಗೆ, ಹೇರ್ಗೆನೂ ಒಳ್ಳೇದು. ಇಲ್ಲ ನಮ್ಮ ಕಡೆ ಕರಿ ಇಲ್ಲ, ಬರೀ ಬಿಳಿ ಎಳ್ಳದಾವಂದ್ರೆ ಅವನ್ನೂ ಹಾಕ್ರಿ, ನಡೀತದೆ ನೋಡಿ. ನಾನಿಲ್ಲಿ ಸಣ್ಣ ಬಟ್ಲೆನೇ 1 ಬಟ್ಲ ಅಂದ್ರೆ ಅರ್ಧ ಬಟ್ಲಾಗಷ್ಟೇ ಫಸ್ಟ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ ಬೈಂಡಿಂಗ್ ಸಲುವಾಗಿ. ಒಂದು ಅರ್ಧ ಸ್ಪೂನಾಗಷ್ಟೇ ಎಣ್ಣೆನ ಹಾಕೊಂಡಿದ್ದೀನಿ. ಇಲ್ಲ ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಸ್ತದಂದ್ರೆ ನೀರು ಹಾಕಲ್ರಿ, ನಾನು ನೀರು ಹಾಕ್ತೇನೆ ಕಲಿಸ್ತಾ ಇದ್ದೀನಿ. ಇಲ್ಲ ಹಿಡಿಸ್ತದ ಹಿಟ್ಟಂದ್ರೆ ಇನ್ನೊಂದು ಸ್ಪೂನಾಗಷ್ಟು ಹಾಕೋತೀನಿ ರೀ. ತುಂಬಾ ಮೆತ್ತಗೆ ಅನ್ಸಾಕತ್ತಿದ್ರಿ. ಇಲ್ಲಿ ಸೋಡಾ, ಏನೋ ಮೊಸರು ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ರೀ ನಾನು ನೋಡಿ. ಇನ್ನೊಂದು ಸ್ಪೂನಾಗಷ್ಟೇ ಹಿಟ್ಟು ಹಿಡಿಸ್ತದೆ. ಒಮ್ಮೆಲೇ ಹಾಕ್ಬೇಡ್ರಿ, ಹಿಟ್ಟಿನ ಕ್ವಾಂಟಿಟಿನೂ ಜಾಸ್ತಿ ಆಗಬಾರ್ದ್ರಿ, ಅದು ಅವಾಗ ಹಿಟ್ಟು ಹತ್ತದ ನೋಡಿ. ಅದಕ್ಕೆ ನೋಡ್ಕೊಂಡು ಹಿಟ್ಟು ಹಾಕೋರಿ, ನಡೀತದೆ ನೋಡಿ. ಅರ್ಧ ಬಟ್ಲ ಮೇಲೆ ನಾನಿಲ್ಲಿ 1 ಸ್ಪೂನಾಗಷ್ಟೇ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದೇ ರೀತಿಯೇ ಇರ್ಬೇಕು ನೋಡಿರಿ, ತುಂಬ ಗಟ್ಟಿನೂ ಕಲಸಲ್ಲ. ಹಿಟ್ಟನ್ನು ಯಾವ ರೀತಿ ಇರ್ಬೇಕಂತ ಹೇಳಿ ನಾನು ತೋರಿಸ್ತೀನಿ ನೋಡಿರಿ. ತುಂಬ ಹಿಟ್ಟು ಹಾಕ್ಕೊಂಡು ಗಟ್ಟಿಯಾಗಿನೂ ಕಲಿಸ್ಕೊಬೇಡ್ರಿ ನೋಡಿ. ಇದೇ ರೀತಿಯೇ ಇರಲಿ ರೀ ಹಿಟ್ಟು ನೋಡಿ. ಈ ರೀತಿ ಇದು ಕರೆಕ್ಟಾಗಿ ರೆಡಿ ಆಗಿದ್ರಿ. ಇದನ್ನು ಹಿಟ್ಟೇನೇನು ನೆನೆ ಬಿಡೋದು ಬೇಡ್ರಿ. ಈಗ ನೋಡಿ ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ. ಇದೇ ರೀತಿಯೇ ಇರಬೇಕ್ರಿ ಇದು ಹಿಟ್ಟು. ಈಗ ಇದಕ್ಕೊಂದು ಸ್ವಲ್ಪ ನೋಡಿ ನಾನು ಎಣ್ಣೆಯನ್ನು ಕೈಗೆ ಹಚ್ಕೊಂಡು ಸಣ್ಣ ಸಣ್ಣ ಕಟ್ಲೆಟ್ ಥರ ಮಾಡ್ಕೊತೀನಿ ರೀ. ಕಟ್ಲೆಟ್ನು ತುಂಬ ದಪ್ಪಾಗಿ ಮಾಡಬೇಡ್ರಿ, ಅಷ್ಟು ಚಲೋ ಅತ್ತಲ್ರಿ. ಸ್ವಲ್ಪ ತೆಳುವಾಗಿಯೇ ತಟ್ಕೋಬೇಕು ಅದನ್ನು. ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ. ಇಲ್ಲಾಂದ್ರೆ ನೀವೇನು ಮಾಡ್ಬೋದು, ಶೀಟ್ ಮೇಲೆ ಅಥವಾ ಆಯಿಲ್ ಪ್ಯಾಕೆಟ್ ಇತ್ತಂದ್ರೆ ಅದ್ರ ಮೇಲೂ ತಟ್ಬಿಟ್ಟು ಮಾಡ್ಕೊಬೋದು, ನಡೀತದೆ. ಇಲ್ಲ ಬಟರ್ ಪೇಪರ್ ಮೇಲೆ ಮಾಡ್ತಿದ್ರೆ ಅದ್ರ ಮೇಲೂ ಮಾಡ್ಕೊಂಡು ನಡೀತದೆ ನೋಡಿ. ಇಷ್ಟನ್ನಾಗಿ ಮಾಡೋಣ ನೋಡಿ. ಇದನ್ನು ನೀವು 3 ಥರ ಮಾಡ್ಕೋಬೋದು. ನಮಗೆ ಹೆಲ್ದಿನೇ ಬೇಕಂದ್ರೆ ಸ್ಟೀಮ್ ಮಾಡಿಬಿಟ್ಟು ತಿನ್ಬೋದು. ಇಲ್ಲ ಸ್ವಲ್ಪ ಎಣ್ಣೆ ನಡೀತದಂದ್ರೆ ಶಾಲೋ ಫ್ರೈ ಮಾಡ್ಬೋದು. ಎಣ್ಣೆ ನಡೀತದಂದ್ರೆ ನೀವು ಡೀಪ್ ಫ್ರೈನೂ ಮಾಡ್ಕೋಬೋದು. ಇದನ್ನು ನೀವೇನು ಮಾಡ್ಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು, ಬೆಳಗಿನ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬೋದು. ಇಲ್ಲ ನೀವು ಡೀಪ್ ಫ್ರೈನೇ ಮಾಡ್ತೀರಿ ಅಂತಂದ್ರೆ 1 ಸ್ಪೂನಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕಿರಿ, ಅವಾಗ ತುಂಬಾ ಕ್ರಿಸ್ಪಿ ಆಗ್ತಾವೆ. ಬರೀ ಶಾಲೋ ಫ್ರೈ ಮಾಡೋಕೆ ಸ್ಟೀಮ್ ಮಾಡೋಕ್ಕೆ ಮಾಡಿದಂದ್ರೆ ಆರಿದ ಮೇಲೆ ತುತ್ತು ಸಿಕ್ಕಂಗೆ ಆಗ್ತದೆ ಅದು ಅಕ್ಕಿ ಹಿಟ್ಟಿನಿಂದ. ಅದಕ್ಕೆ ನಾನು ಹಾಕಿಲ್ಲ, ಒಂದು 2 ಮಾಡಿ ತೋರಿಸಿದ್ದೀನಿ. ಒಮ್ಮೆನೂ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ರೀ. ನಾನು ಇದನ್ನು ಏನು ಮಾಡಕ್ಕಿದ್ದೀನಿ, ಶಾಲೋ ಫ್ರೈ ಮಾಡಕ್ಕಿದ್ದೀನಿ ರೀ. ಕಡಿಮೆ ಎಣ್ಣೆನೇ ಬಳಸಿ ಮಾಡ್ತಾಯಿದ್ದೀನಿ. ಅದಕ್ಕಂತ ಹೇಳಿ ಆಲ್ರೆಡಿ ಪ್ಯಾನನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇಲ್ಲ ನೀವು ಡೀಪ್ ಫ್ರೈ ನಿಮಗೆ ಯಾವ ರೀತಿ ಇಷ್ಟನೋ ನೀವು ಆ ರೀತಿ ಮಾಡ್ಕೊಳ್ಳಿ. ನೀವು ಡೀಪ್ ಫ್ರೈ ಮಾಡ್ಕೊಂಡು ತಿನ್ನಿರಿ, ನಡೀತದೆ ನೋಡಿ. ಆಲ್ರೆಡಿ ಪ್ಯಾನನ್ನು ಕಾಯ್ದದ್ರಿ. ಈಗ ಇವನ್ನ ಆ ಪ್ಯಾನಿಗೆ ಹಾಕ್ತೀನಿ ನೋಡಿ. ಇಲ್ಲೊಂದು 2 ಸ್ಪೂನಾಗಷ್ಟೇ, ಸಣ್ಣ ಸ್ಪೂನಿಂದನೇ 2 ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕೋತೀನಿ ರೀ ನೋಡಿ.
ಕಡಿಮೆ ಎಣ್ಣೆನೂ ಇರಬೇಕು, ಹೆಲ್ದಿನೂ ಇರಬೇಕು, ಟೇಸ್ಟಿನೂ ಇರಬೇಕು. ಅದನ್ನು ಆ ರೀತಿಯಾಗಿ ಮಾಡ್ತಾಯಿದ್ದೀನಿ ನಾನು. ಪರಾಠದು ಮಾಡ್ಕೊಂಡಿರ್ತೀವಿ ರೀ, ಪಲ್ಯ ಸಾಂಬಾರು ಮಾಡ್ಕೊಂಡಿರ್ತೀವಿ. ಇದು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಇಲ್ಲ ನಮಗೆ ಎಣ್ಣೆ ನಡೀತದೆ ಪರವಾಗಿಲ್ಲ ಅಂದ್ರೆ ನೀವು ಡೀಪ್ ಫ್ರೈ ಮಾಡ್ಕೊಂಡು ತಿನ್ನಿರಿ. ಡೀಪ್ ಫ್ರೈ ಮಾಡೋರಿದ್ರೆ ನೀವು 1 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕೋರಿ. ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಇದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊಂಡ್ರಿ. ಅದಕ್ಕೆ ಹೇಳಿದ್ರಿ ತುಂಬ ದಪ್ಪಾಗಿನೂ ತಟ್ಬಾರ್ದು. ನೋಡಿ ಈ ರೀತಿ ಕೆಂಪಗ ಒಂದು ಸೈಡ್ ಆಗ್ಯಾವ ನೋಡಿರಿ, 2 ಸೈಡ್ ಚೆನ್ನಾಗಿ ಬೇಯಲಿರಿ. ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ಕೊಂಡಿದ್ದೀನಿ ನಾನು. ನೋಡಿ 2 ಸೈಡ್ ಬೇಯ್ದವ್ರಿ, ಇಷ್ಟು ಬೇಯ್ದ್ರೆ ಸಾಕು. ನೋಡಿ ಸೋಡಾ ಇಲ್ಲ, ಏನೂ ಇಲ್ಲ, ಮೊಸರು ಇಲ್ಲ, ಹೆಲ್ದಿನೂ ಅದ, ಟೇಸ್ಟಿನೂ ಅದ. ಇಲ್ಲಿ ಮೆಂತ್ಯ ಸೊಪ್ಪಿನ ಬದಲು ಪಾಲಕ್ ಸೊಪ್ಪನ್ನಾದ್ರೂ ಹಾಕ್ಬೋದ್ರಿ. ನೋಡಿ ಈಗ ಒಂದು ಬೇರೆ ಪ್ಲೇಟಿಗೆ ಹಾಕೋತೀನಿ, ನಿಮಗೆ ಸ್ವಲ್ಪ ಹಾಕ್ಲಿರಿ, ಕಟ್ ಮಾಡಿನೂ ತೋರಿಸ್ತೀನಿ. ತುಂಬಾ ಬಿಸಿ ಅದಂದ್ರೆ ಎಷ್ಟು ಚೆನ್ನಾಗಿ ಬಂದ. ಇಲ್ಲ ನೀವು ಸಾಯಂಕಾಲ ಸ್ನ್ಯಾಕ್ಸಿಗಾದ್ರೂ ಮಾಡ್ಕೋಬೋದು, ಬೆಳಗಿನ ತಿಂಡಿಗಾದ್ರೂ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದ, ಎಷ್ಟು ಪರ್ಫೆಕ್ಟಾಗಿ ಬಂದ. ಇವನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು. ನೋಡಿ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದು, ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿನೂ ಬಂದು. ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಗ್ರೀನ್ ಚಟ್ನಿ ಜೊತೆ ತಿನ್ಬೋದು, ಅಥವಾ ಕಾಯಿ ಚಟ್ನಿ ಜೊತೆನೂ ತಿನ್ಬೋದು, ನಡೀತದೆ. ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಹಾಕಿ ಸಾಸ್ ಹಾಕಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟು ಅವ್ರಿಗೆ ಬಾಕ್ಸಿಗೆ ರೆಡಿ ಆಗ್ತದೆ ರೀ. ಇದನ್ನೇನೋ ಚುರುಮುರಿ ವಡಿ ಅಥವಾ ಮೆಂತ್ಯ ಸೊಪ್ಪು ಚುರುಮುರಿ ವಡಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಬೆಳಗಿನ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋಂಥ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅಕ್ಕಿ ಬೇಳೆ ನೆನೆಸೋದು ಬೇಡ, ರುಬ್ಬೋದೂ ಬೇಡ, ತುಂಬ ಈಸಿನೂ ಟೇಸ್ಟಿನೂ ಹೆಲ್ದಿಯಾಗಿನೂ ಕೂಡ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಮಾಡ್ಕೊಂಡು ತಿಂತೀರಿ. ನಾನಿಲ್ಲಿ 1 ಬಟ್ಲಾಗಷ್ಟು ಕ್ಲೀನ್ ಮಾಡಿ ಇಟ್ಕೊಂಡಿರುವ ಚುರುಮುರಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಕೆಲವು ಕಡೆ ಮಂಡಕ್ಕಿ ಅಂತಲೂ ಕರೀತಾರೆ. ನಿಮ್ಮ ಕಡೆ ಯಾವ ರೀತಿ ಮಂಡಕ್ಕಿ ಅಥವಾ ಚುರುಮುರಿ ಅವೈಲೇಬಲ್ ಅದಾವಲ್ಲ ಆರಿಂದನೂ ಇದನ್ನು ಮಾಡ್ಕೋಬೋದು. ಇದು ದೊಡ್ಡ ಬಟ್ಲದಿಂದ 1 ಬಟ್ಲು, ಈ ಸಣ್ಣ ಬಟ್ಲದಿಂದ ನಾನು ಈ ಮೆಜರ್ಮೆಂಟಿಗೆ 2 ಬಟ್ಲಾಗಷ್ಟು ಚುರುಮುರಿಯನ್ನು ತೊಗೊಂಡಿದ್ದೀನಿ ರೀ. ಈಗ ಇದನ್ನು ಒಂದು ಮಿಕ್ಸಿ ಪಾತ್ರೆಗೆ ಹಾಕೋತೀನಿ ರೀ. ಈಗ ಈ ಚುರುಮುರಿಯನ್ನು ಈ ಮಿಕ್ಸಿ ಪಾತ್ರೆಗೆ ಹಾಕೋತೀನಿ ರೀ. ಇದನ್ನು ನಾನು ಫೈನ್ ಪೌಡ್ರ್ ಆಗೋವರೆಗೂ ಗ್ರೈಂಡ್ ಮಾಡ್ತೀನಿ ರೀ. ನೋಡಿ ತುಂಬಾ ಫೈನ್ ಪೌಡ್ರ್ ಆಗಿದೆ. ಈ ರೀತಿ ಇದು ಫೈನ್ ಪೌಡ್ರ್ ಆಗಿದೆ. ನೋಡಿ ಇದು ಈಗ ಕರೆಕ್ಟಾಗಿ ಪೌಡ್ರ್ ಆಗಿದೆ. ಇದಕ್ಕೆ ನಾನು ಯಾವ ಬಟ್ಲಿನ ಚುರುಮುರಿ ತೊಗೊಂಡಿದ್ದಲ್ಲ ಅದರ 1 ಬಟ್ಲೇ ಸಣ್ಣ ರವೆ ಅಂದರೆ ಏನು ಉಪ್ಪಿಟ್ಟು ರವೆ ಅಂತೀವಲ್ರಿ ಅದನ್ನು ತೊಗೊಂಡಿದ್ದೀನಿ. ನೀವು ಚಿರೋಟಿ ರವೆಯನ್ನಾದ್ರೂ ತೊಗೋಬೋದು. ಅದರಲ್ಲೇ 1 ಬಟ್ಲಾಗಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಸಪ್ಪಗಿರೋ ಮೊಸರು ಅಥವಾ ಹುಳಿ ಮೊಸರು ಯಾವುದಾದ್ರೂ ನಡೀತದೆ. ಇದನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋತೀನಿ ರೀ. ಅಂದರೆ ರವೆ, ಮೊಸರು, ಆ ಚುರುಮುರಿ ಪೌಡ್ರು ಚೆನ್ನಾಗಿ ಮಿಕ್ಸ್ ಆಗ್ತದೆ. ನೋಡಿ ಮೊಸರು, ರವೆ, ಚುರುಮುರಿ ಪೌಡ್ರ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಕರೆಕ್ಟ್ ಆಗಿದೆ. ಇದು ಒಂದು ಸ್ವಲ್ಪ ನಾನು ಗಟ್ಟಿ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿ ನೀರನ್ನು ಹಾಕೋತೀನಿ ರೀ. ಈಗ ಇದನ್ನು 1 ಪಾತ್ರೆಗೆ ಹಾಕೋತೀನಿ. ಈಗ ರುಬ್ಬಿಟ್ಕೊಂಡಿರೋದನ್ನು ಇದ್ರೊಳಗೆ ಹಾಕೊಂಡ್ರಿ. ಇಲ್ಲಾಂದ್ರೆ ನೀವು ಚುರುಮುರಿ ಪೌಡ್ರನ್ನ ಈ ಪಾತ್ರೆಗೆ ಹಾಕ್ಕೊಂಡು ಸಪ್ರೇಟೇ ಮೊಸರು ಮತ್ತು ರವೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ರೀ. ನೋಡ್ರಿ ಇದು ಈಗ ಸ್ವಲ್ಪ ಗಟ್ಟಿ ಅನ್ಸಕತ್ತದ ರೀ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋತೇನೆ. ಒಮ್ಮೆಲೆ ನೀರು ಹಾಕ್ಬಿಡ್ರಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ರೆಡಿ ಮಾಡ್ಕೊರಿ. ತುಂಬ ತೆಳುವೂ ಬೇಡ, ತುಂಬ ಗಟ್ಟಿನೂ ಬೇಡ. ನೋಡಿರಿ ಇದು ಕರೆಕ್ಟಾಗಿ ಇಷ್ಟು ರೆಡಿ ಆಗ್ಯದ. ರವೆ ಒಂದು ಸ್ವಲ್ಪ ಹೊತ್ತು ನೆನಿಲ್ರಿ. ನಾನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ. ಒಂದು ಒಗ್ಗರಣೆನ ಹಾಕೋತೀನಿ. ಒಂದು ಸಣ್ಣ ಕಡಾಯಿಗೆ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕೋತೀನಿ ರೀ. ಎಣ್ಣೆ ಕಾಯ್ದಿರಿ. ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಫ್ರೈ ಆಗಲಿ ಅಂದರೆ ಉದ್ದಿನಬೇಳೆ ಕೆಂಪಗಾಗಲಿ. ನಿಮ್ಮ ಕಡಲೆಬೇಳೆ ಇಷ್ಟ ಅಂದ್ರೆ ಅದನ್ನು ಒಂದು ಅರ್ಧ ಸ್ಪೂನ್ ಅದನ್ನು ಹಾಕೋಬೋದು. ಈಗ ನೋಡಿರಿ ಉದ್ದಿನಬೇಳೆ ಕೆಂಪಾಗ್ಯಾವ. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕತ್ತೀನಿ. 2 ಮೆಣಸಿನ್ಕಾಯಿ. ಖಾರ ನೀವು ನೋಡಿಕೊಂಡು ಹಾಕೋರಿ. ಇಲ್ಲ ಮಕ್ಕಳು ತಿಂತಾರೆ ಖಾರ ಇಷ್ಟ ಇಲ್ಲಾಂದ್ರೆ ನೀವು ಈ ಮೆಣಸಿನ್ಕಾಯನ್ನು ಸ್ಕಿಪ್ನೂ ಮಾಡ್ಬೋದು. 1 ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೇನೆ.
ಎಣ್ಣೆಯಲ್ಲಿ ಅರಿಶಿನ ಹಾಕೋದ್ರಿಂದ ಕಲರ್ನು ಚೆನ್ನಾಗಿ ಬಿಡ್ತದೆ. ಇದು ಆಪ್ಷನಲ್, ನೀವು ಬೇಕಾದ್ರೆ ಹಾಕ್ಬೋದು ಇಲ್ಲಾದ್ರೆ ಬಿಡ್ಬೋದು. ಈಗ ಕರೆಕ್ಟಾಗಿ ಫ್ರೈ ಆದರೆ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ನೋಡಿರಿ 10 ನಿಮಿಷ ಆದಮೇಲೆ ರವೆನೂ ಚೆನ್ನಾಗಿ ನೆಂದಿರ್ತದೆ ರೀ. ಮತ್ತಷ್ಟು ಒಂದು ಸ್ವಲ್ಪ ಗಟ್ಟಿನೇ ಆಗಿರ್ತದೆ ರೀ. ರವೆ ನೀರನ್ನು ಹೀರ್ಕೊಂಡಿರ್ತದೆ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತೀನಿ ನೋಡಿ. ಇದು ಕರೆಕ್ಟಾಗಿ ರೆಡಿಯಾಗಿದ್ರೆ ಇದಕ್ಕೆ ಮಾಡ್ಕೊಂಡಿರುವಂಥ ಒಗ್ಗರಣೆನ ಹಾಕೊಂಡ್ರಿ. ಪ್ಲೇನೂ ಮಾಡ್ಬೋದು, ಆದರೆ ಈ ರೀತಿ ಒಗ್ಗರಣೆ ಅದು ಹಾಕಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಾಗ್ತದೆ. ಈ ಒಗ್ಗರಣೆನ ಮಿಕ್ಸ್ ಮಾಡೋಣ ನೋಡ್ರಿ. ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಮಿಕ್ಸ್ ಮಾಡೋಣ. ಇಲ್ಲಿ ನಾನು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಅಥವಾ ನಿಮಗೆ ಯಾವ ಥರ ವೆಜಿಟೇಬಲ್ಸ್ ಮತ್ತು ಇಷ್ಟ ಅಂದರೆ ಆ ವೆಜಿಟೇಬಲ್ಸನ್ನು ಹಾಕ್ಬೋದು. ನಾನು ಸ್ವಲ್ಪ ತುರಿದ್ಬಿಟ್ಟು ಕ್ಯಾರೆಟನ್ನು ಹಾಕ್ತೀನಿ, ಅಥವಾ ಸಣ್ಣದಾಗಿ ಕಟ್ ಮಾಡಿ ನೀವು ಈರುಳ್ಳಿಯನ್ನಾದ್ರೂ ಹಾಕ್ಬೋದು. ಈಗ ಅದನ್ನು ಮಿಕ್ಸ್ ಮಾಡೋಣ. ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ ರೀ. ಲಾಸ್ಟಿಗೆ ನಾನು ಇಲ್ಲಿ ಇನ್ಸ್ಟಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ನಾನು ಸ್ವಲ್ಪ ಇನೋನ ಹಾಕ್ತಾಯಿದ್ದೀನಿ. ಇನೋ ಹೆಲ್ತಿ ಒಳ್ಳೆಯದಲ್ಲ, ಬೇಡ ಅಂದರೆ ನೀವು ಚಿಟಿಕೆ ಸೋಡಾನ ಆದರೂ ಹಾಕ್ಬೋದು, ಅಥವಾ ಒಂದು 4 hour ಇಟ್ಟು ಫರ್ಮೆಂಟೇಷನ್ ಮಾಡಿನೂ ನೀವು ಇದನ್ನು ಮಾಡ್ಕೋಬೋದು. ನಾನು ನೋಡಿರಿ ಇನೋ ಆ್ಯಕ್ಟಿವೇಟ್ ಮಾಡೋಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡತ್ತೀನಿ. ಇನೋ ಯಾವಾಗಲೂ ಲಾಸ್ಟಿಗೆ ಹಾಕಬೇಕ್ರಿ. ಈಗಿದು ಹಿಟ್ಟು ರೆಡಿ ಆಗಿದೆ. ನಾನು ನಿಮ್ಗೆ ದೋಸೆಯನ್ನು ಹಾಕಿ ತೋರಿಸ್ತೀನಿ ನೋಡಿ. ತವೆನೂ ನಾನು ಆಲ್ರೆಡಿ ಕಾಯಲಿಕ್ಕೆ ಇಟ್ಟಿದ್ದೀನಿ ರೀ. ತವೆನೂ ಕಾಯ್ತದೆ. ಸ್ವಲ್ಪ ಬಟ್ಟೆಯಿಂದ ನೀರನ್ನು ಹಚ್ಚಿ ಒರೆಸಿದ್ದೀನಿ ರೀ ನೋಡಿ. ನಿಮಗೆ ತೆಳು ದೋಸೆನೂ ಹಾಕಿ ತೋರಿಸ್ತೀನಿ, ದಪ್ಪ ದೋಸೆನೂ ಹಾಕಿ ತೋರಿಸ್ತೀನಿ. ತುಂಬಾ ಟೇಸ್ಟಿಯಾಗಿರ್ತವೆ ನೋಡಿ. ತೆಳುನೂ ಹಾಕೋಬೋದು. ಸ್ವಲ್ಪ ನಾನು ತುಪ್ಪವನ್ನು ಹಾಕ್ತಾಯಿದ್ದೀನಿ. ನೀವು ಎಣ್ಣೆ ಬೇಕಾದ್ರೂ ಹಾಕೋಬೋದು. ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಬೇಯಿಸೋಣ ನೋಡಿರಿ. ಇದು ಬೇಯ್ದದ್ರಿ ಒಂದು ಸೈಡ್. ಇದನ್ನು ತಿರುವಿ ಮತ್ತೆ ಬೇಯಿಸೋಣ ನೋಡಿರಿ. ಕಲರ್ನು ಎಷ್ಟು ತುಂಬಾ ಚೆನ್ನಾಗಿ ಬಂದದ್ರಿ. ರವೆಯಿಂದ ಮಾಡಿರೋದ್ರಿಂದ ಕ್ರಿಸ್ಪಿನೂ ಇರ್ತದೆ ರೀ. ಒಗ್ಗರಣೆ ಹಾಕಿರೋದ್ರಿಂದ ಟೇಸ್ಟೂ ತುಂಬಾ ಚೆನ್ನಾಗಿರ್ತದೆ ನೋಡಿ. ಬಿಸಿ ಬಿಸಿ ದೋಸೆ ರೆಡಿಯಾಗಿದೆ ನೋಡಿ. ಕಲರ್ನು ಎಷ್ಟು ಕೆಂಪಗೆ. ಇನ್ನೊಂದು ದೋಸೆನೂ ಹಾಕಿ ನಿಮಗೆ ತೋರಿಸ್ತೀನಿ ರೀ. ಈ ದೋಸೆಯನ್ನು ನೀವು ಬಿಸಿ ಬಿಸಿ ಹಾಗೇನೂ ತಿನ್ಬೋದು, ಅಥವಾ ಶೇಂಗಾ ಚಟ್ನಿ ಜೊತೆನೂ ತಿನ್ಬೋದು, ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು. ಟೇಸ್ಟ್ ತುಂಬಾ ಇಲ್ಲ ಮಕ್ಕಳಂದ್ರೆ ಇಷ್ಟಪಟ್ಟರೆ ಅದನ್ನು ಕಿಚಪ್ ಜೊತೆನೂ ಹಚ್ಚಿಕೊಡ್ಬೋದು ನೀವು ನೋಡಿ. ನಾನು 2 ದೋಸೆಯನ್ನು ಹಾಕಿ ತೋರಿಸಿದ್ದೀನಿ. ತುಂಬಾ ತೆಳುನೂ ಬರ್ತಾವೆ, ಕ್ರಿಸ್ಪಿನೂ ಬರ್ತಾವೆ ರೀ. ಟೇಸ್ಟು ಒಗ್ಗರಣೆ ಹಾಕಿರೋದು ತುಂಬಾ ಚೆನ್ನಾಗಿರ್ತೈತೆ ರೀ. ಇದನ್ನು ಬೆಳಗ್ಗೆ ಗಡಿಬಿಡಿಯಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ನಾನು ಹೇಳಿದ್ದೀನಿ ದಪ್ಪ ದೋಸೆ ಅಂದರೆ ಪ್ಯಾನ್ ಕೇಕ್ ಥರ ಬಂದ್ ದೋಸೆ ಅಂತೀವಲ್ಲ, ಆ ರೀತಿನೂ ಒಂದು ನಿಮಗೆ ಹಾಕಿ ತೋರಿಸ್ತೀನಿ ರೀ ನೋಡಿ. ಒಂದು ಸೈಡ ಬೇಯ್ದವ್ರಿ ನೋಡಿರಿ. ಚುನ್ಮುರಿಯಿಂದ ಕಲರ್ ಎಷ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ. ಚುನ್ಮುರಿಯಿಂದ ಒಳಗಡೆಯಿಂದ ಸಾಫ್ಟ್, ಮತ್ತು ರವೆಯಿಂದ ಕಲರೂ ಹೊರಗಡೆಯಿಂದ ರವೆಯಿಂದ ಹೊರಗಡೆ ತುಂಬಾ ಕ್ರಿಸ್ಪಿನೂ ಆಗಿರ್ತಾವೆ ರೀ ನೋಡಿ. ಬಿಸಿ ಬಿಸಿ ದೋಸೆ ರೆಡಿಯಾಗಿದೆ ರೀ. ಇದನ್ನು ಮಕ್ಕಳಂತೂ ಹಾಗೇನೂ ತಿನ್ಬೋದು ನೋಡಿರಿ. ಈ ಬ್ರೇಕ್ಫಾಸ್ಟು, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಲೂ ಕರಿಬೋದು. ಇದನ್ನು ಕಡಿಮೆ ಸಮಯದಲ್ಲಿ ತುಂಬ ಟೇಸ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಒಮ್ಮೆ ಇದನ್ನು ಮಾಡ್ಕೊಂಡು ತಿಂದರೆ ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಒಮ್ಮೆ ಟ್ರೈ ಮಾಡಿ ನೋಡಿರಿ. ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದು 2 ಸ್ಪೂನ್ ಆಗಷ್ಟು ಹುರಿದಿರುವ ಶೇಂಗಾನ ತೊಗೊಂಡಿದ್ದೀನಿ. ಇದನ್ನು ನೀವು ಕಡಲೆ ಬೀಜ ಅಂತಲೂ ಕರೀತಾರೆ. ಎಷ್ಟು ಶೇಂಗಾ ತೊಗೊಂಡಿದ್ದೀನಲ್ರಿ ಅಷ್ಟೇ 2 ಸ್ಪೂನ್ ಆಗಷ್ಟು ಪುಟಾಣಿಯನ್ನು ತೊಗೊಂಡಿದ್ದೀನಿ. ಇದನ್ನು ನೀವು ಹುರುಗಡ್ಲೆ ಅಂತಲೂ ಕರೀತಾರೆ. 1 ಸ್ಪೂನ್ ಆಗಷ್ಟು ಇಲ್ಲಿ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಫೈನ್ ಪೌಡ್ರ್ ಆಗೋವರೆಗೂ ಗ್ರೈಂಡ್ ಮಾಡೋಣ್ರಿ ನೋಡಿ. ಇದು ಈಗ ಫೈನ ಪೌಡ್ರ್ ಆಗ್ಯದ್ರಿ. ಒಬ್ಬೊಬ್ರಿಗೆ ತರಿಯಾಗಿ ಇಷ್ಟ ಆಗ್ತದ್ರಿ, ಆದರೆ ಫೈನ್ ಪೌಡ್ರ್ ಆದ್ರೆ ಟೇಸ್ಟು ಚೆನ್ನಾಗಿ ಕೊಡ್ತದ್ರಿ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಒಂದು ಪಾತ್ರೆಗೆ ನಾನು ಒಂದು 2 ಪ್ಲೇಟ್ ಆಗಷ್ಟು ಈ ಚುನ್ಮುರಿಯನ್ನು ತೊಗೊಂಡಿದ್ದೀನಿ. ಇದನ್ನು ಕೆಲವರು ಮಂಡಕ್ಕಿ ಅಂತಲೂ ಕರೀತಾರೋ. ನಾವಂತೂ ಉತ್ತರ ಕರ್ನಾಟಕದ ಕಡೆ ಇದನ್ನು ನಾವು ಗೊಳ್ಳು ಚುನ್ಮುರಿ ಅಂತಲೇ ಕರಿತೀವಿ. ಇದರಲ್ಲೇ ಚೂಡ ಮಾಡ್ಕೊಳ್ಳಿ ಚುನ್ಮುರಿ ರೀ ಇದು. ಅಷ್ಟನ್ನು 2 ಪ್ಲೇಟ್ ಆಗಷ್ಟು ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕಿ ತೊಯ್ಸ್ಕೊತೀನಿ ರೀ ನೋಡಿ. ನೀರಲ್ಲಿ ಹಾಕಿ ಇದನ್ನ ಈ ರೀತಿ ಮೇಲ್ಗಡೆ ಕೆಳಗಡೆ ಮಾಡಿ, ಅಂದರೆ ಚುನ್ಮುರಿ ಸ್ವಲ್ಪ ತೊಯ್ಬೇಕ್ರಿ ಇದು ನೋಡಿ.
ನೋಡಿ ಇಷ್ಟನ್ನು ಮಾಡಿ ಈ ರೀತಿ ಕೈಯಿಂದ ಒತ್ತಿ ಅದರೊಳಗಿನ ನೀರನ್ನು ತೆಗಿತೀನಿ. ಇದು ತುಂಬಾ ಫಳ್ಳಿರೋದ್ರಿಂದ ಚುರುಮುರಿ ಬೇಗನೆ ನೆನೀತದೆ ರೀ. ನೋಡಿ ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ ನಾನು. ನೋಡಿ ಎಲ್ಲವನ್ನು ನೀರನ್ನು ನನ್ನ ಕೈಯಿಂದ ಪ್ರೆಸ್ ಮಾಡಿ ತೆಗೆದಿದ್ದೀನಿ ರೀ. ಇದು ಒಂದು ಸ್ವಲ್ಪ ಹೊತ್ತು ಇರಲಿ ರೀ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಇದು ನನ್ನ ಕತಕ ಸೈಡಿಗೆ ಇಡ್ತಾ ಇದ್ದೀನಿ. ಈಗ ಒಂದು ಕಡಾಯಿಗೆ 2 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ. ಫ್ರೈ ಆದ್ಮೇಲೆ ನಾನು ಇನ್ನೊಂದು ಸ್ಪೂನ್ ಆಗಷ್ಟು ಶೇಂಗಾನ ಹಾಕ್ತಾಯಿದ್ದೀನಿ. ಈ ರೀತಿ ಶೇಂಗಾ ಎಣ್ಣೆಯಲ್ಲಿ ಹಾಕೋದ್ರಿಂದ ಹುರಿದು ಭಾಳ ದಿನ ಆಗಿತ್ತು ಮೆತ್ತಗಾಗಿತ್ತು ಅಂದ್ರೂ ಮತ್ತು ಕ್ರಿಸ್ಪಿ ಆಗ್ತಾವ್ರಿ. ಅವನೊಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ರೀ. ಅವನ್ನ ಫ್ರೈ ಮಾಡ್ಕೊಂಡು ನಾನು ಒಂದು ಮೆಂತ್ಯ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೆಲವೊಬ್ರಿಗೆ ಮಜ್ಜಿಗೆ ಮೆಣಸಿನ್ಕಾಯಿ ಅಂತಲೂ ಕರೀತಾರೆ. ಇದ್ರ ಫ್ಲೇವರು ಚೆನ್ನಾಗಿ ಕೊಡ್ತದೆ. ಇದ್ರೆ ಹಾಕ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ಇವು ಫ್ರೈ ಆದಮೇಲೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರಿ. ಗ್ಯಾಸನ್ನು ನಾನು ಹೈ ಫ್ಲೇಮ್ದಲ್ಲಿನೇ ಇಟ್ಟೀನಿ ರೀ. ನೋಡಿ ಈರುಳ್ಳಿನೂ ಚೆನ್ನಾಗಿ ಬೇಯ್ದದ್ರಿ. ಇದಕ್ಕೆ ಬೇಯ್ದ್ಮೇಲೆ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಾನು ಆ ಮೆಂತ್ಯ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಒಂದನ್ನೇ ಹಾಕೀನಿ ರೀ. ಸ್ವಲ್ಪ ಹಸಿ ಬಟಾಣಿ, ಇದು ಟೇಸ್ಟು ಚೆನ್ನಾಗಿ ಕೊಡ್ತದೆ ರೀ. ಅವನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರಿ. ನಾನು 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಬಟಾಣಿ ಸಾಫ್ಟ್ ಆಗೋ ಸಲುವಾಗಿ. ಇವು ಕರೆಕ್ಟಾಗಿ ಬೇಯ್ದವ್ರಿ. ಬೇಯ್ದ್ಮೇಲೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಅರಿಶಿಣ. ಅವನ್ನು ಎಣ್ಣೆಯಲ್ಲೇ ಅರಿಶಿಣ ಹಾಕೋದ್ರಿಂದ ಕಲರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಅವನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡೀನಿ ರೀ. ಫ್ರೈ ಮಾಡಿಕೊಂಡು ಗ್ಯಾಸ್ ಲೋ ಫ್ಲೇಮ್ದಲ್ಲಿನೇ ಇಟ್ಕೊಂಡಿದ್ದೀನಿ ರೀ. ಈಗ ಲೋ ಫ್ಲೇಮ್ದಲ್ಲಿ ಇಟ್ಟೇ ಈಗ ಈ ಚುರುಮುರಿಯನ್ನು ಹಾಕ್ತಾಯಿದ್ದೀನಿ. ಏನು ತೊಯ್ಸಿಟ್ಕೊಂಡಿವಲ್ಲ ಅದನ್ನು, ಈ ಪುಡಿ ಮಾಡ್ಕೊಂಡಿರುವಂಥ ಶೇಂಗಾ ಪುಟಾಣಿಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಚುರುಮುರಿ ಸೂಸ್ಲ ಅವಲಕ್ಕಿ ಸೂಸ್ಲಾಗಿಂತನೂ ಟೇಸ್ಟು ಚೆನ್ನಾಗಿ ಕೊಡ್ತದೆ ರೀ. ಅದಕ್ಕಿಂತ ಇದು ತುಂಬಾ ಸಾಫ್ಟ್ ಇರ್ತದೆ ರೀ. ನೋಡಿ ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ನಾನಿಲ್ಲೊಂದು ಅರ್ಧ ಸ್ಪೂನ್ ಆಗಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಆಗಷ್ಟು ಲೆಮನ್ ಜ್ಯೂಸನ್ನು ಹಾಕ್ತಾಯಿದ್ದೀನಿ. ಇದನ್ನು ಈಗ ಮಿಕ್ಸ್ ಮಾಡೋಣ ರೀ. ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ್ರಿ. ಈಗ ಬಿಸಿ ಬಿಸಿ ಚುರುಮುರಿ ಸೂಸ್ಲ ಈಗ ರೆಡಿ ಆಗ್ಯದ್ರಿ. ತಿನ್ನಕ್ಕೆ ತುಂಬಾ ಸಾಫ್ಟೂ ಇರ್ತದೆ ರೀ, ಟೇಸ್ಟಿನೂ ಇರ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನೀವು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿರಿ. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಈಸಿನೂ ಟೇಸ್ಟಿನೂ. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾರೆ. ನನ್ನ ರೀತಿಯಲ್ಲಿ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ಒಂದು ಪಾತ್ರೆಗೆ ನಾನು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಚುರುಮುರಿಯನ್ನು ಈ ಬಟ್ಟಲೇ 2 ಬಟ್ಲಾಗಷ್ಟೇ ತೊಗೋತೀನಿ ರೀ. ಕೆಲವರು ಇದನ್ನು ಮಂಡಕ್ಕಿ ಅಂತಲೂ ಕರೀತಾರೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ನಾವು ಗೊಳ್ಳು ಚುರುಮುರಿ ಅಂತ ಕರಿತೀವಿ. ಇನ್ನೊಂದು ಥರ ಬೆಳಗಾವಿ ಚುರುಮುರಿ ಗಟ್ಟಿ ಬರ್ತಾವಲ್ಲ, ನಿಮ್ಮ ಕಡೆ ಯಾವ ರೀತಿ ಚುರುಮುರಿ ಅದಾವಲ್ಲ ರೀ, ಅದರಲ್ಲೇ ಈ ರೆಸಿಪಿಯನ್ನು ಮಾಡ್ಕೊರಿ. ನೋಡಿ ನಾನು 2 ಬಟ್ಲಾಗಷ್ಟೇ ತೊಗೊಂಡಿದ್ದೀನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕೋತೀನಿ ರೀ. ಆ ಚುರುಮುರಿಯನ್ನು ಸ್ವಲ್ಪ ನಾನು ನೆನೆಸ್ಬಿಟ್ಟು ತೊಗೋತೀನಿ ರೀ. ಅಂದ್ರೆ ಆ ಚುರುಮುರಿಯನ್ನು ವಾಶ್ ಮಾಡ್ಕೊಂಡಂಗೂ ಆಯಿತು. ನೋಡಿ ಈ ಚುರುಮುರಿಯನ್ನು ನಾನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ ಸ್ವಲ್ಪ ನೆಂದಿರ್ತಾವ್ರು. ನಾನು ಹಿಂಡಿ ಏನು ಹಾಕ್ತಾಯಿಲ್ಲ, ಹಾಗೇ ಹಾಕ್ತಾಯಿದ್ದೀನಿ ರೀ. ಈ ಚುರುಮುರಿ ಸ್ವಲ್ಪ ಬೇಗನೆ ನೀರಲ್ಲಿ ಹಾಕೋಣ, ಬೇಗನೆ ಸಾಫ್ಟ್ ಆಗ್ತದೆ ರೀ ಇದು. ನೋಡಿ ಇದಕ್ಕೆ ನಾನೊಂದು ಅರ್ಧ ಹಸಿ ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ದೊಡ್ಡ ಆಲೂಗಡ್ಡೆ ಇತ್ತು ಅಂತ ಹೇಳಿ ನಾನು ಅರ್ಧ ತೊಗೊಂಡಿದ್ದೀನಿ. ಸಣ್ಣ ಆಲೂಗಡ್ಡೆ ಇತ್ತಂದ್ರೆ ನೀವು ಒಂದನ್ನು ತಗೋರಿ. ಇದನ್ನು ಈಗ ಅರ್ಧ ಆಲೂಗಡ್ಡೆನ ತುರಿದ್ಬಿಟ್ಟು ಹಾಕಿದ್ದೀನಿ ರೀ. ಇದು ಹಸಿ ಆಲೂಗಡ್ಡೆ ರೀ. ಇದಕ್ಕೊಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. 2 ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು,
ಸ್ವಲ್ಪ ಒಂದು 5 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಹಸಿ ಶುಂಠಿಯನ್ನು ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ ರೀ. ಫ್ಲೇವರ್ ಚೆನ್ನಾಗಿ ಬರ್ತದೆ ರೀ. ಇಲ್ಲಾಂದ್ರೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನಾದ್ರೂ ಹಾಕಿರಿ. ಒಂದು ಅರ್ಧ ಸ್ಪೂನಾಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಬೋದು. 1/4 ಟೀ ಸ್ಪೂನ್ಗಿಂತನೂ ಕಡಿಮೆ ಹಾಕಿದ್ದೀನಿ ರೀ. ನಾನು 2 ಸ್ಪೂನಾಗಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ ರೀ. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ, ಆ ಮೊಸರಿನ ಜೊತೆ ಮಸಾಲೆ ಅದು ಚುರುಮುರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಈರುಳ್ಳಿ, ಕೊತ್ತಂಬರಿ ನೋಡಿ ಈಗ ಇನ್ನಷ್ಟು ಸಾಫ್ಟ್ ಆಗಿರ್ತಾವೆ ರೀ ಆ ಚುರುಮುರಿ ಮೊಸರು ಅದು ಇರೋದ್ರಿಂದ. ಇದಕ್ಕೆ ನಾನು 1/4 ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಅದರಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಅದನ್ನೂ 1/4 ಬಟ್ಲಾಗಷ್ಟೇ ತೊಗೊಂಡಿದ್ದೀನಿ ರೀ. ಒಂದು ಸ್ವಲ್ಪ ಚಿಟಿಕೆ ಸೋಡಾ. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ, ಇಲ್ಲಿ ನೀರು ಹಾಕ್ತೇನೆ ನಾನು ಮಿಕ್ಸ್ ಮಾಡ್ಕೋತೀನಿ ರೀ. ಆ ಮೊಸರು, ಅದು ಹಸಿ ಆಲೂಗಡ್ಡೆ ಅದೆಲ್ಲ ಹಾಕಿರೋದ್ರಿಂದ ಆ ಚುರುಮುರಿಯಲ್ಲಿ ನಾನು ಅದಕ್ಕೆ ಹೇಳಿದ್ದೀನಲ್ಲ ರೀ, ಆ ಚುರುಮುರಿಯನ್ನು ನಾನು ಹಿಂಡಿ ತೊಗೊಂಡಿಲ್ಲ, ಹಾಗೆ ಏನು ನೆನೆಸಿದ್ದೆ ನೀರಿನಲ್ಲಿ ಅದನ್ನು ಹಾಗೆ ತೊಗೊಂಡಿದ್ದೀನಿ. ನೋಡಿ, ಈಗ ಇದು ನೀಟಾಗಿ ಮಿಕ್ಸ್ ಆಗಿದೆ ರೀ. ಇದನ್ನು ನೀವು 2 ಥರನೂ ಮಾಡ್ಕೋಬೋದು. ಈಗ ಈ ರೀತಿ ಚಿಕ್ಕ ಚಿಕ್ಕದಾಗಿ ಬೋಂಡ ಥರನೂ ಮಾಡ್ಕೋಬೋದು ರೀ. ನೋಡಿ, ಚಿಕ್ಕ ಚಿಕ್ಕಾಗಿ, ಅಥವಾ ಪಕೋಡ ಥರನೂ ಮಾಡ್ಕೋಬೋದು, ಅಥವಾ ಇದನ್ನು ವಡೆ ಥರನೂ ಮಾಡ್ಕೋಬೋದು. ನೋಡಿ, ನಾನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊತಿದ್ದೀನಿ. ಈಗ ವಡೆ ಥರನೂ ಇದನ್ನು ಮಾಡಿ ತೋರಿಸ್ತೀನಿ ನೋಡಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋರಿ. ನೋಡಿ, ವಡೆ ಥರ ಮಾಡ್ಕೋಬೋದು, ಪಕೋಡ ಥರ ಮಾಡ್ಕೋಬೋದು, ಅಥವಾ ಸ್ಟಿಕ್ ಥರನೂ ಮಾಡ್ಕೋಬೋದು. ನೋಡಿ, ಈ ರೀತಿ ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ. ಒಮ್ಮೆಲೆ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊತಿದ್ದೀನಿ ರೀ. ನೋಡಿ, ಒಮ್ಮೆ ಒಂದು 5 ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ಎಣ್ಣೆನೂ ಕಾಯ್ದದೆ ರೀ. ನೋಡಿ, ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ರೀ. ನೋಡಿ, ಈಗ ತಿರುಗಿ ಮತ್ತೆ ಬೇಯಿಸ್ಕೊತೀನಿ. ನೋಡಿ, ಕಲರ್ನು ತುಂಬಾ ಚೆನ್ನಾಗಿ ಬಂದದೆ. ಅಕ್ಕಿ ಹಿಟ್ಟ ಮತ್ತು ಚುರುಮುರಿಯಿಂದ ಕ್ರಿಸ್ಪಿನೂ ಆಗಿರ್ತಾವೆ ರೀ, ಆಲೂಗಡ್ಡೆಯಿಂದ ಸಾಫ್ಟೂ ಆಗಿರ್ತಾವೆ ರೀ. ಟೇಸ್ಟು ತುಂಬಾ ಚೆನ್ನಾಗಿರ್ತದೆ. ನೋಡಿ, ಬಿಸಿ ಬಿಸಿಯಾಗಿರುವಂಥ ಮಂಡಕ್ಕಿ ವಡೆನೂ ಅನ್ಬೋದು, ಅಥವಾ ಚುರುಮುರಿಯಿಂದ ಮಾಡಿರೋ ವಡೆನೂ ಅನ್ಬೋದು. ಬಿಸಿ ಬಿಸಿಯಾಗಿ ರೆಡಿ ಆಗಿರಿ. ಇವ್ನು ಬಿಸಿ ಬಿಸಿ ನೀವು ಹೀಗೇನು ತಿನ್ಬೋದು. ನೋಡಿರಿ, ತುಂಬಾ ಹೊರಗಿನ ಲೇಯರ್ ಕ್ರಿಸ್ಪಿಯಾಗಿರ್ತದೆ ರೀ, ಮತ್ತು ತುಂಬ ಎಣ್ಣೆನೂ ಹಿಡಿಯಲ್ಲ ರೀ. ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ಇದನ್ನು ನೀವು ದಿಢೀರಾಗಿ ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ರೀ. ನೋಡಿ, ಬಿಸಿ ಬಿಸಿಯಾಗಿರುವಂಥ ಮಂಡಕ್ಕಿ ವಡೆ ರೆಡಿ ಆಗ್ಯಾವ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಈಗ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಈ ಬೌಲೇ 1 ಬೌಲ್ ಆಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಚುರುಮುರಿಯನ್ನು ತೊಗೊಂಡಿರಿ. ಕೆಲವೊಬ್ಬರು ಇದನ್ನು ಮಂಡಕ್ಕಿ ಅಂತಲೂ ಕರೀತಾರೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನು ಗೊಳ್ಳು ಚುರುಮುರಿ ಅಂತ ಕರಿತೀವಿ. ಇದರ ಬೇರೆ ಅನೇಕ ರೆಸಿಪಿಗಳನ್ನ ನಾವು ಮಾಡ್ತೀವಿ ರೀ. ಅಥವಾ ಇಲ್ಲಾಂದ್ರೆ ಇನ್ನೊಂದು ಥರ ಬೆಳಗಾವಿ ಚುರುಮುರಿ ಬರ್ತದೆ ರೀ, ಅದು ಗಟ್ಟಿ ಚುರುಮುರಿ ಬರ್ತದೆ. ನಿಮ್ಮ ಕಡೆ ಯಾವ ರೀತಿ ಚುರುಮುರಿ ಐತಲ್ರಿ, ಆ ಚುರುಮುರಿಯಿಂದನೇ ಈ ರೆಸಿಪಿಯನ್ನು ಮಾಡ್ಕೊರಿ. ಈಗ ಇದನ್ನು ನಾನೀಗ ಫೈನಾಗಿ ಪೌಡ್ರ್ ಮಾಡ್ಕೊತೀನಿ ರೀ. ನೋಡಿ, ಈಗ ಚುರುಮುರಿಯನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇಲ್ಲ ಸಣ್ಣ ಬಟ್ಲಿತ್ತಂದ್ರೆ ಆ ಬಟ್ಲೆ 2 ಬಟ್ಲಾಗಷ್ಟು ಚುರುಮುರಿ ಅದಾವೆ ರೀ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ. ನೋಡಿ, ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಮೈದಾ ಅನ್ನ ಹಾಕ್ತಾಯಿದ್ದೀನಿ ರೀ. 2 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಯಾವ ಬಟ್ಲೆ ಮೈದಾ ಹಿಟ್ಟು ಹಾಕಿನಂದ್ರೆ ಅದರಲ್ಲೇ 3/4 ಬಟ್ಲಾಗಷ್ಟೇ ಮೊಸರನ್ನ ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಮೊಸರನ್ನೇ ಹಾಕಿರಿ. ಅದರಷ್ಟೇ ನೀರನ್ನು ಹಾಕ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ, ಹಿಟ್ಟು, ಮೊಸರು, ಉಪ್ಪು, ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಮಿಕ್ಸ್ ಆದಮೇಲೆ ಇದನ್ನು ನೋಡಿ, ತುಂಬ ಗಟ್ಟಿನೂ ಮಾಡಬಾರ್ದು, ತುಂಬ ತೆಳುವೂ ಮಾಡಬಾರ್ದು ರೀ. ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದನ್ನು ಒಂದು 4 ರಿಂದ 5 ನಿಮಿಷ ಆಗಷ್ಟು ಒಂದೇ ಡೈರೆಕ್ಷನ್ದಲ್ಲಿ ತಿರುಗಿಸ್ಬಿಟ್ಟು ತೊಗೋಬೇಕ್ರಿ. ಅಂದರೆ ಇದು ಹಿಟ್ಟು ಏನಾಗಬೇಕು ರೀ, ಫಳ್ಳಾಗಬೇಕು ನೋಡಿರಿ, ಆ ರೀತಿ. ನೋಡಿ, ಅಂದ್ರೆ ಫ್ಲಫಿ ಅತ್ತಿ ಏನು ಕರೀತಾರಲ್ಲ, ಅಂದ್ರೆ ಅದರೊಳಗೆ ಹವಾ ತುಂಬ್ಕೋಬೇಕ್ರಿ. ಆ ರೀತಿ ಏನಾಗಬೇಕು, ಫಳ್ಳಾಗಬೇಕು. ನೀವು ಇದನ್ನು ಏನು ಮಾಡಿರಿ, ಈ ಬೆಟರ್ನಿಂದ ಒಂದೇ ಡೈರೆಕ್ಷನಲ್ಲಿ ಈ ರೀತಿ 4 ರಿಂದ 5 ನಿಮಿಷ ಆಗಷ್ಟು ಈ ರೀತಿ ತಿರುಗಿಬಿಟ್ಟು ತೊಗೊಂಡ್ರೆ ಹಿಟ್ಟು ತಾನೇ ಏನಾಗ್ತದೆ ರೀ, ಫಳ್ಳಾಗ್ಬಿಡ್ತದೆ. ನೋಡಿ, ನೀರನ್ನು ಸ್ವಲ್ಪನೇ ಹಾಕ್ಕೊಂಡೆ ಈ ರೀತಿ ಮಾಡ್ಕೊರಿ.
ನಾನೊಂದು 5 ನಿಮಿಷ ಆಗಷ್ಟು ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಹಸಿ ಶುಂಠಿ ಬೇಕಂದ್ರೆ ನೀವು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಬೋದು. ಒಂದು ಸ್ವಲ್ಪನೇ ಸೋಡಾನ ಹಾಕಿದ್ದೀನಿ ರೀ ನಾನು 1/4 ಟೀ ಸ್ಪೂನ್ ಆಗಷ್ಟು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ, ಇವತ್ತು ನಾನು ಕಡಲೆ ಹಿಟ್ಟು, ರವೆ ಏನನ್ನೂ ಬಳಸ್ತೇನೆ. ದಿಢೀರಾಗಿ ಬೋಂಡನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈಗ ಎಣ್ಣೆಯನ್ನು ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿನಿ ರೀ. ಎಣ್ಣೆನೂ ಚೆನ್ನಾಗಿ ಕಾಯ್ದದ ನೋಡಿ. ಹಿಟ್ಟು ಎಷ್ಟು ಫಳ್ಳಾಗಿದೆ ಅಂತ ಹೇಳಿ ಬೋಂಡ ತಾನೇ ಉಬ್ಬಿ ಮೇಲೆ ಬರ್ತದೆ ನೋಡಿರಿ. ಆದಷ್ಟು ಸ್ವಲ್ಪ ದೂರ ಹಾಕ್ರಿ, ಇಲ್ಲಾಂದ್ರೆ ಅಂಟ್ಕೊಂಡ್ಬಿಡ್ತದೆ ನೋಡಿ. ಹಿಟ್ಟು ಫಳ್ಳಾಗಿತ್ತಂದ್ರೆ ಈ ರೀತಿ ಬೋಂಡ ಎಣ್ಣೆಯಲ್ಲಿ ನೋಡಿ ತಾನೇ ಮೇಲೆ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ಅಂದರೆ ಇದು ಹಿಟ್ಟು ಕರೆಕ್ಟಾಗಿ ಫಳ್ಳಾಗೈತೆ ಅಂದಂಗೆ ರೀ. ನೀವು ಒಂದು 4 ರಿಂದ 5 ನಿಮಿಷ ಆಗಷ್ಟೇ ಒಂದೇ ಡೈರೆಕ್ಷನಲ್ಲಿ ತಿರುಗಿಬಿಟ್ಟು ತೊಗೊರಿ. ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲೇ ಏನು ಮಾಡೋಣ ಡೀಪ್ ಫ್ರೈ ಮಾಡಿ ತೊಗೊಂಡು ನೋಡಿ. ಎಷ್ಟು ಗುಂಡು ಎಷ್ಟು ಚೆನ್ನಾಗಿ ಉಬ್ಬ್ಯಾವ ನೋಡಿರಿ. ಹಿಟ್ಟು ಫಳ್ಳಾಗಿದ್ರೆ ಮಾತ್ರ ಈ ರೀತಿ ಬೋಂಡ ಏನಾಗ್ತದೆ ರೀ, ಉಬ್ಕೊಂಡು ಬರ್ತದೆ ರೀ ನೋಡಿ. ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಆಗೋವರೆಗೂ ಕರೆದ್ಬಿಟ್ಟು ತೊಗೋತೀನಿ ರೀ. ಈಗಂತೂ ಮಳೆಗಾಲ ಸ್ಟಾರ್ಟ್ ಆಗ್ಯದ ರೀ. ಸ್ವಲ್ಪ ತಂಪೆಗೂ ಬಿದ್ದೈತಿ. ಸಡನ್ನಾಗಿ ಸಾಯಂಕಾಲ ಮಳೆ ಬರೋ ಮುಂದೆ ಈ ರೀತಿ ಬಿಸಿ ಬಿಸಿ ಬೋಂಡ ಟೀ ಜೊತೆ ಇದ್ರೆ ಅದ್ರ ಮಜಾನೇ ಬೇರೆ ರೀ ನೋಡಿ. ಎಷ್ಟು ಚೆನ್ನಾಗಿ ಬಂದಾವೆ. ಅತಿ ಕಡಿಮೆ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ದೀನಿ. ಇವತ್ತು ಕಡಲೆ ಹಿಟ್ಟಿಲ್ಲ, ರವೆ ಇಲ್ಲ ಅಂದ್ರೂ ನೀವು ದಿಢೀರಾಗಿ ಬೋಂಡನ ಮಾಡ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಾವು. ಬಿಸಿ ಬಿಸಿ ಬೋಂಡ ಅಂತೂ ರೆಡಿ ಆಗ್ಯಾವ ನೋಡಿ. ನಾನು ಇದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ನೋಡಿ. ಹಿಟ್ಟು ಫಳ್ಳಾಗಿದ್ದರೆ ಮಾತ್ರ ಈ ರೀತಿ ಬರೋಕ್ಕೆ ಸಾಧ್ಯ ರೀ ನೋಡಿರಿ. ಒಳಗಡೆಯಿಂದನೂ ಎಷ್ಟು ಫಳ್ಳಾಗೈತಿ, ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ನೋಡಿ ಇಲ್ಲಿ ನೀವು ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತುರಿದ್ಬಿಟ್ಟು ಹಾಕ್ಬೋದು. ನೀವು ಇದನ್ನು ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು, ಅಥವಾ ಬಿಸಿ ಬಿಸಿ ಈ ರೀತಿ ಮೆಣಸಿನ್ಕಾಯಿ ಜೊತೆ ಕಟ್ಕೊಂಡ್ಬಿಟ್ಟು ತಿನ್ಬೋದು, ನಡೀತದೆ ರೀ. ತುಂಬ ಟೇಸ್ಟಿಯಾಗಿರುವಂಥ ಬೋಂಡ ರೆಡಿ ಆಗ್ಯಾವ ರೀ. ಈ ದಿಢೀರ್ ಬೋಂಡ ರೆಸಿಪಿ ಚುರುಮುರಿಯನ್ನು ಬಳಸಿ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರ್ತದೆ. ಒಂದ್ಸಲ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ಚುರುಮುರಿ ಬಳಸಿ ಮಾಡಿರುವಂಥ ಬೋಂಡ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದ. ಈ ಒಂದು ಪಾತ್ರೆಗೆ ನಾನಿಲ್ಲಿ 2 ಬಟ್ಲಾಗಷ್ಟು ಸ್ವಚ್ಛ ಮಾಡಿಟ್ಕೊಂಡಿರುವಂಥ ಚುರುಮುರಿಯನ್ನು ತೊಗೊಂಡಿದ್ರಿ. ಕೆಲವರು ಇದನ್ನು ಮಂಡಕ್ಕಿ ಅಂತಲೂ ಕರೀತಾರೆ. ಇನ್ನೊಂದು ಬರ್ತದೆ ಬೆಳಗಾವಿ ಗಟ್ಟಿ ಚುರುಮುರಿ, ಅದನ್ನಾದ್ರೂ ತೊಗೋಬೋದು ನೀವು. ಈಗ ಈ ಚುರುಮುರಿಗೆ ನೀರನ್ನು ಹಾಕಿಬಿಟ್ಟು ಈ ಚುರುಮುರಿಯನ್ನು ತೊಯ್ಸ್ಬಿಟ್ಟು ತೊಗೋತೀನಿ ರೀ ನೋಡಿ. ಸುಸ್ಲಾಗಿ ಮಾಡ್ಕೋತಿರ್ತೀವಲ್ಲ, ಯಾವ ರೀತಿ ತೊಯ್ಸ್ತೀವಲ್ಲ ಅದೇ ರೀತಿಯೇ ನೋಡಿ. ಈ ರೀತಿ ತೊಯ್ಸ್ಬಿಟ್ಟು ಈಗ ಇದನ್ನು ಈ ನೀರನ್ನು ಹಿಂಡಿಬಿಟ್ಟು ತೆಗೆದುಬಿಡ್ತೀನಿ ರೀ ನೋಡಿ. ಈಗ ಚುರುಮುರಿ ಸುಸ್ಲಾ ಮಾಡ್ಕೊಳ್ಳೋ ಮುಂದೆ ನಾವು ಯಾವ ರೀತಿ ಮಾಡ್ಕೋತೀವಲ್ಲ ಅದೇ ರೀತಿ. ಮತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ನಾವು ಗೊಳ್ಳು ಚುರುಮುರಿ ಅಂತಲೂ ಕರಿತೀವಿ ರೀ. ಇದು ತುಂಬ ಫಳ್ಳಿರ್ತದೆ, ಬೇಗನೆ ಸಾಫ್ಟ್ ಆಗಿಬಿಡ್ತದೆ ರೀ ಇದು ನೋಡಿ. ಆ ಗಟ್ಟಿ ಚುರುಮುರಿ ಇದ್ರೆ ಅದರಲ್ಲೇನೋ ಮಾಡ್ಕೊರಿ, ನಡೀತದೆ ನೋಡಿ. ನೀರನ್ನೆಲ್ಲ ಏನು ಮಾಡಿದ್ದೀನಿ, ಹಿಂಡ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆದಷ್ಟು ನೋಡಿ. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ ನೋಡಿ. 1 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಿದ್ದೀನಿ. ಇಲ್ಲಿ 2 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಒಂದು 5 ಬೆಳ್ಳುಳ್ಳಿ ಹೆಸಳನ್ನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ತಿನ್ನಲ್ಲ ಅಂದವರು ನೀವು ಸ್ಕಿಪ್ ಮಾಡಿ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಬೋದು, ಶುಂಠಿಯನ್ನು ತುರಿದ್ಬಿಟ್ಟಾದ್ರೂ ಹಾಕ್ಬೋದು ರೀ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಆ ಚುರುಮುರಿ ಜೊತೆ ಹಾಕಿರುವ ಮಸಾಲೆ ಸಾಮಗ್ರಿಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ. ಎಲ್ಲ ಚುರುಮುರಿ ಮೇಲೆ ನೀಟಾಗಿ ಕೋಟ್ ಆಗ್ಯದ ರೀ. ಈಗ ಚುರುಮುರಿ ಇನ್ನೂ ಸಾಫ್ಟಾಗಿ ನೆನೆಲಿ ರೀ. ಇದನ್ನು ನಾನು ಮುಚ್ಚಿ ಒಂದು 10 ನಿಮಿಷ ಸೈಡಿಗೆ ಇಡ್ತೀನಿ ರೀ ಅನ್ಕತ್ತಾಗ. ಇಲ್ಲೊಂದು 4 ಟೊಮ್ಯಾಟೊವನ್ನು ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಈ ಟೊಮ್ಯಾಟೊಗಳನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೋತೀನಿ ರೀ ನೋಡಿ. ಇದಕ್ಕೊಂದು ನಾನು ಆ ಚುರುಮುರಿಯಿಂದನೇ ಒಂದು ವಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆ ಇದೊಂದು ಚಟ್ನಿ ಥರ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಇದು ನೋಡಿ. ಇದು ಅದಕ್ಕೆ ಬೆಸ್ಟ್ ಕಾಂಬಿನೇಷನ್. ಇದನ್ನು ನೀವು ಈ ವಡೆಗೆ ಅಷ್ಟೇ ಅಲ್ಲ, ಪರಾಟ ಜೊತೆನೂ ಏನು ಮಾಡ್ಬೋದು, ತಿನ್ಬೋದು ಇದನ್ನು ನೋಡಿ. ಸಣ್ಣದಾಗಿ ಏನು ಮಾಡಿಬಿಟ್ಟಿದ್ದೀನಿ, ಆ ಟೊಮ್ಯಾಟೊಗಳನ್ನ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ರೀ ನೋಡಿ. ಆದಷ್ಟು ಇದೇ ರೀತಿ ಈ ಟೊಮ್ಯಾಟೊ ಏನಿರ್ತದೆ ಇದು ತೊಗೊರಿ. ಅದು ಇನ್ನೊಂದು ಗುಂಡು ಟೊಮ್ಯಾಟೊ ಏನು ಬರ್ತದೆ ಅದು ಹುಳಿ ಜಾಸ್ತಿ ಇರ್ತದೆ. ಈಗ 1 ಸ್ಪೂನಾಗಷ್ಟೇ ಪ್ಯಾನನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ. 1 ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನಾಗಷ್ಟು ಜೀರಿಗೆ ಹಾಕಿನಿ ರೀ. ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಹಿಂಗನ್ನು ಹಾಕಿದ್ದೀನಿ. ಲೋ ಫ್ಲೇಮ್ದಲ್ಲಿಟ್ಟು ಹಾಕಿರಿ, ಇಲ್ಲಾಂದರೆ ಹಿಂಗೆ ಬೇಗನೆ ಸೀದ್ ಹೋಗ್ತದೆ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನ ಹಾಕಿಬಿಟ್ಟು ಈಗ ಫಸ್ಟ್ ಆ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೋತೀನಿ ನೋಡಿ. ಹೈ ಫ್ಲೇಮ್ದಲ್ಲಿಟ್ಟೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನೀಗ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಉಪ್ಪು ಹಾಕೋದ್ರಿಂದ ಏನಾಗ್ತದೆ, ಟೊಮ್ಯಾಟೊ ಬೇಗನೆ ಸಾಫ್ಟ್ ಆಗಿಬಿಡ್ತದೆ ರೀ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿನೇ ನಾನು ಒಂದು 5 ನಿಮಿಷ ಇಟ್ಟು ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಆವಾಗ ಮಧ್ಯಕ್ಕೆ ಒಂದು ಸ್ವಲ್ಪ ತೆಗೆದ್ಬಿಟ್ಟು ನಾನು ಏನು ಮಾಡ್ತೀನಿ, ಈ ರೀತಿ ಅದರಲ್ಲಿ ನೋಡಿರಿ ಕೈ ಆಡಿಸಿ ತೊಗೋತೀನಿ ರೀ ಅದಕ್ಕೆ
ನೋಡಿ ಟೊಮ್ಯಾಟೊ ಏನಾಗಬೇಕು, ಸಾಫ್ಟ್ ಆಗಬೇಕು. ಇದು ನೋಡಿ ಒಂದು 5 ನಿಮಿಷನೇ ನಾನು ಹಿಟ್ಟು ತೊಗೊಂಡಿದ್ದೀನಿ. ಈ ರೀತಿ ಸ್ಪೂನ್ದಿಂದನೇ ನೋಡಿರಿ ಈ ರೀತಿ ಮ್ಯಾಶ್ ಮಾಡ್ಕೊರಿ. ಮ್ಯಾಶರ್ ಅದು ತೊಗೋಬೇಡ್ರಿ, ಆ ರೀತಿ ಪೇಸ್ಟ್ ಆಗಬಾರ್ದು. ಸ್ಪೂನ್ದಿಂದ ಎಷ್ಟಾಗ್ತದೆ ಅಷ್ಟೇ, ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಟೊಮ್ಯಾಟೊ ಪೀಸ್ಗಳು ಉಳಿದ್ರೇ ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ರಸವನ್ನು ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಹುಳಿ ಹಾಕಿನಿ ಅಂತ ಹೇಳಿ ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರು, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ ಅದ ರೀ, ಸಿಂಪಲ್ ಇದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಇದನ್ನು ನೀವು ರೊಟ್ಟಿ, ಚಪಾತಿ, ಪರಾಠ ಜೊತೆನೂ ಟೇಸ್ಟ್ ಮಾಡ್ಬೋದು, ಅದು ಚೆನ್ನಾಗಿದೆ. ಈಗ ಮುಚ್ಚಿ ಖಾರ ಅದೆಲ್ಲ ಹಾಕಿದ್ಮೇಲೆ ಮುಚ್ಚಿ 1 ನಿಮಿಷ ಆಗಷ್ಟು ಬೇಯಿಸ್ಬಿಟ್ಟು ತಗೋತೀನಿ ರೀ. ನೋಡಿ 1 ನಿಮಿಷ ಆಗಿ ಇನ್ನೂ ಸಾಫ್ಟಾಗಿ, ಹುಣಸೆ ಹಣ್ಣನ್ನು ಲಾಸ್ಟಿಗೆ ಹಾಕ್ಬೇಕು ರೀ, ಮೊದಲನೇ ಹಾಕಿರೋ ಟೊಮ್ಯಾಟೊ ಸಾಫ್ಟ್ ಆಗೋದಿಲ್ಲ. ಉಪ್ಪನ್ನು ಹಾಕ್ಬಿಟ್ಟೇ ನೀವು ಸಾಫ್ಟ್ ಮಾಡಬೇಕು. ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಹುಳಿ ಸ್ವೀಟ್ ತುಂಬಾ ಟೇಸ್ಟ್ ಚೆನ್ನಾಗಿರ್ತದೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನು ಸೈಡಿಗೆ ಇಟ್ಟಿನಿ. ಈಗ 10 ನಿಮಿಷ ಆಗಿದೆ ರೀ. ನೋಡಿ ಚುನ್ಮುರಿ ಇನ್ನಷ್ಟು ಆ ಈರುಳ್ಳಿ ಅದೆಲ್ಲ ನೀರು ಬಿಟ್ಟಿರ್ತದೆ, ಉಪ್ಪು ಅದು ಇನ್ನೂ ಸಾಫ್ಟ್ ಆಗಿರ್ತದೆ. ನೋಡಿ ಇದೇ ರೀತಿಯೇ ಸಾಫ್ಟ್ ಆಗಬೇಕು ರೀ. ನೋಡಿ ಈಗ ಚುರುಮುರಿ ಸಾಫ್ಟ್ ಆಗಿದ್ರೆ ಇದಕ್ಕೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಸ್ಪೂನ್ ಆಗಷ್ಟು ತೆಗಿತೀನಿ ಅದರೊಳಗಿಂದ. ಇಷ್ಟು ಸಾಕಾಗ್ತದೆ ಇದು. ನೋಡಿ ಅಂದ್ರೆ ನೀವು ಒಂದು 4 ಸ್ಪೂನ್ ಆಗಷ್ಟು ಹಾಕಿರಿ, ಸ್ಪೂನಲ್ಲಿ ಹಾಕಿರ. ಒಂದು 2 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಆ ಚುರುಮುರಿ ಜೊತೆ ಎಲ್ಲ ಏನಾಗಲಿ ರೀ, ಆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ನೀಟಾಗಿ ಮಿಕ್ಸ್ ಆಗಲಿ ರೀ. ನೋಡಿ ಈಗಿದು ಮಿಕ್ಸ್ ಆದ್ರೂ ನೋಡಿರಿ ಇನ್ನೂವರೆಗೂ ಏನಾಗಿಲ್ಲ, ಇದು ಬೈಂಡ್ ಆಗಿಲ್ಲ ರೀ. ಇದು ನೋಡಿ ಹಿಟ್ಟೆಲ್ಲ ಏನಾಗಿದೆ, ನೀಟಾಗಿ ಮಿಕ್ಸ್ ಆಗ್ಯದ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ನೋಡೋಣ, ಹಿಟ್ಟನ್ನು ಕಲಸಿ ತೊಗೋಬೇಕ್ರಿ. ಅಷ್ಟೇ 1-2 ಸ್ಪೂನು 3 ಸ್ಪೂನು, ಜಾಸ್ತಿನೂ ನೀರನ್ನು ಹಾಕಬೇಡ್ರಿ. ಕಡಲೆ ಹಿಟ್ಟು ಏನಾಗಲ್ಲ, ನೀರನ್ನು ಎಳ್ಕೊಳ್ಳ್ರಿ ಇದು. ನೋಡಿ ಇಲ್ಲಿ ಸೋಡಾ ಇಲ್ಲ, ಮೊಸರು ಇಲ್ಲ, ಏನೂ ಇಲ್ಲದೇ ತುಂಬಾ ಟೇಸ್ಟಿಯಾಗಿ ಮಾಡ್ತಾಯಿದೆ. ನೋಡಿ ಇದನ್ನು ಮಂಡಕ್ಕಿ ವಡೆ ಅಂತಲೂ ನೀವು ಕರಿಬೋದು. ನೋಡಿರಿ ಈಗ ಬೈಂಡ್ ಆಗತ್ತೈತಿ. ಇಷ್ಟೇ ಆದರೆ ಸಾಕ್ರಿ, ತುಂಬ ನೀರನ್ನು ಹಾಕಬೇಡ್ರಿ. ಕಡಲೆ ಹಿಟ್ಟು ಏನಾಗಲ್ಲ, ನೀರನ್ನು ಎಳ್ಕೊಳ್ಳಲ್ರಿ ಅದು. ನೋಡಿ ಈ ರೀತಿ ಬೈಂಡ್ ಆಗಿದೆ. ಈಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿಬಿಟ್ಟು ಸಣ್ಣ ಸಣ್ಣ ಕಟ್ಲೆಟ್ಗಳನ್ನ ನೀವು ಬಾಲ್ ಶೇಪ್ದಲ್ಲಿ ರೌಂಡ್ ಆಗಿ ಬಾಲ್ ಥರನೂ, ಚಿಕ್ಕ ಬಾಲ್ ಥರನೂ ಅಥವಾ ಚಿಕ್ಕ ಉಂಡೆ ಥರನೂ ಮಾಡ್ಬೋದು. ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಅದನ್ನೇ ಚಿಕ್ಕದಾಗಿಯೇ ಕಟ್ಲೆಟ್ ಥರ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಯಾಕೆ ಸಣ್ಣ ಮಾಡ್ತೀನಿ ಅಂದರೆ ಡೀಪ್ ಫ್ರೈ ಮಾಡ್ರೂ ಬೇಗನೆ ಏನಾಗಿಬಿಡ್ತದೆ, ಒಳಗಡೆಯಿಂದನೂ ಚೆನ್ನಾಗಿ ಬೇಯ್ದು ಬಿಟ್ಟಿರ್ತದೆ. ನೀವು ತುಂಬ ದೊಡ್ಡ ಸೈಜ್ ಮಾಡಿ ಹೈ ಫ್ಲೇಮ್ದಾಗ ಇಟ್ಟು ಕರೆದ್ರೆ ಅಂದ್ರೆ ಹೊರಗಡೆಯಿಂದ ಬೇಯ್ದು ಒಳಗಡೆಯಿಂದ ಏನಾಗಿರ್ತದೆ, ಹಸಿದ ಹಾಗೇ ಉಳ್ಕೊಂಡಿರ್ತದೆ. ನೋಡಿ ತುಂಬ ಚಿಕ್ಕದಾಗಿ ಮಾಡತ್ತೇನೆ. ನೋಡಿ ಬೇಗನೆ ಕರೆದು ಬಿಡ್ತಾವೆ. ಮತ್ತು ನೋಡಿರಿ ಟೇಸ್ಟೂ ತುಂಬಾ ಚೆನ್ನಾಗಿರ್ತದೆ. ಈಗ ದೊಡ್ಡ ಮಾಡೋ ಟೇಸ್ಟ್ ಚೆನ್ನಾಗಿರಲ್ಲತ್ತಲ್ಲ, ಅದಕ್ಕೊಂದು ಸ್ವಲ್ಪ ಕರಿಲಕ್ಕೂ ಟೈಮ್ ಜಾಸ್ತಿ ಆಗ್ತದೆ ರೀ, ಅಷ್ಟೇ. ಇಲ್ಲ ನೀವು ಬಾಲ್ ಶೇಪ್ದಲ್ಲಿ ರೌಂಡ್ ಚಿಕ್ಕ ಉಂಡೆಗಳನ್ನಾಗಿನೂ ಮಾಡ್ಕೋಬೋದು, ರೌಂಡಾಗಿನೂ. ನೋಡಿ 2 ಮಾಡಿ ತೋರಿಸಿದ್ದೀನಿ. ಉಳಿದಿರೋದನ್ನು ಒಮ್ಮೆಲೆ ರೆಡಿ ಮಾಡ್ಕೊತೀನಿ ನಾನು. ನೋಡಿ ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟೀನಿ. ಎಣ್ಣೆನೂ ಚೆನ್ನಾಗಿ ಕಾಯ್ದದೆ. ಇಲ್ಲ ನೀವು ಏರ್ ಫ್ರೈಯರ್ನಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಅದನ್ನು ಎಣ್ಣೆಗೆ ಬೇಡ ಅಂದ್ರೆ ನೀವು ಆ ರೀತಿನೂ ಮಾಡ್ಕೋಬೋದು. ಈಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟನೆ ಗೋಲ್ಡನ್ ಕಲರ್ ಆಗೋವರೆಗೂ ಕರೆದ್ಬಿಟ್ಟು ತೊಗೊಳ್ರಿ. ಅಥವಾ ನೀವು ಚುರುಮುರಿ ಸುಸ್ಲಾ ಬಿಟ್ಟು, ಚೂಡಾ ಬಿಟ್ಟು ಮತ್ತು ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರತ್ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ ಒಂಚೂರು ಎಣ್ಣೆನೂ ಹೊಳ್ಕೊಳ್ಳಲ್ಲ, ತುಂಬಾ ಕ್ರಿಸ್ಪಿ ಅಥವಾ ಗರಿಯಾಗಿ ಬರ್ತಾವೆ. ನೋಡ್ರಿ ಒಮ್ಮೆಲೆ ತಿರ್ಲಕ್ಕೆ ಹೋಗ್ಬೇಡ್ರಿ. ನೋಡಿ ಒಂದು ಸೈಡ್ ಚೆನ್ನಾಗಿ ಬೇಯ್ದ ಮೇಲೆ ಇದರಲ್ಲಿ ಏನು ಮಾಡಿರಿ, ನೋಡಿ ಸ್ಪೂನಿಂದ ಈ ರೀತಿ ನೀಟಾಗಿ ಕೈ ಆಡಿಸ್ರಿ. ನೋಡ್ರಿ ಇಷ್ಟು ಕೆಂಪಗಾದ್ರೆ ಸಾಕ್ರಿ. ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಚುರುಮುರಿ ಅಥವಾ ಮಂಡಕ್ಕಿ ವಡೆ ಅಂತಲೂ ಕರಿಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದವು. ಸ್ವಲ್ಪ ಆರಲಿ, ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ನೋಡ್ರೇ ಗೊತ್ತಾಗುತ್ತೆ, ಒಂಚೂರು ಎಣ್ಣೆ ಹಿಡ್ಕೊಂಡಿಲ್ಲ, ತುಂಬಾ ಗರಿಯಾಗಿ ತುಂಬ ಚೆನ್ನಾಗಿ ಬಂದವ್ರಿ. ನೋಡಿ ಇದನ್ನು ಏನು ಮಾಡ್ತೀನಿ, ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿ ಎಷ್ಟು ನಾನು ಒಂದು ಮೆಣಸಿನ್ಕಾಯಿನ ಒಂದು 4 ಕರೆದ್ಬಿಟ್ಟು ತೊಗೊಂಡೇನಿ ರೀ. ನೀವು ಇದ್ರ ಜೊತೆನೂ ಮೆಣಸಿನ್ಕಾಯಿ ಕಡ್ಕೊಂಡ್ಬಿಟ್ಟು ತಿನ್ಬೋದು. ಅಥವಾ ಇದೇ ಟೊಮೆಟೊದ ಈ ರೀತಿ ಮಾಡ್ಕೋಬೇಕಾಗಿಲ್ಲ, ನಿಮ್ಮ ಕ್ರಿಸ್ಪಿನೆಸ್ ಗೊತ್ತಾಗೋದಿಲ್ಲ.
ನೀವು ಸಾಸ್ ಜೊತೆನೋ ಗ್ರೀನ್ ಚಟ್ನಿ ಜೊತೆ ಯಾವುದ್ರ ಜೊತೆ ಆದ್ರೂ ಸಾಸ್ ಇದನ್ನೇನು ಮಾಡ್ಬೋದು ಸರ್ವ್ ಮಾಡ್ಬೋದು. ಈ ರೀತಿ ಬೇಡ ನಮಗಂದ್ರೆ ನೀವು ಟೊಮೆಟೊ ಸಾಸ್ ಜೊತೆ ಗ್ರೀನ್ ಚಟ್ನಿ ಜೊತೆನೂ ಸರ್ವ್ ಮಾಡಿರಿ. ನೋಡಿ ಅಚ್ಚನ ಮೂರಿ ಕಾಣೋದಿಲ್ಲ, ಎಷ್ಟು ಚೆನ್ನಾಗಿ ಒಳಗಡೆಯಿಂದನೂ ಬೇಯ್ದೈತಿ, ತುಂಬಾ ಚೆನ್ನಾಗಿ ಬಂದವ್ರಿ. ನೋಡಿ ಈ ಹುಳಿ ಹುಳಿ ಖಾರ ಖಾರವಾಗಿರೋ ಇದನ್ನು ಚಟ್ನಿ ಜೊತೆ ಅಂತೂ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಒಂದ್ಸಲ ನೀವು ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೋಡಿರಿ ಇದನ್ನು ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ನೋಡಿ ತುಂಬಾ ಈಸಿನೂ ಅದ, ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ದೀನಿ. ನೋಡಿ ಸಾಯಂಕಾಲ ನೀವು ಇದನ್ನು ಟೀ ಜೊತೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.